ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಶಂ ಶನೇಶ್ವರಾಯ ನಮಃ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಅಂದರೆ ಐಶ್ವರ್ಯ, ಸೌಂದರ್ಯ ಮತ್ತು ಸುಖ ಭೋಗಗಳ ಕಾರಕ. ವೃಷಭ ರಾಶಿಯವರು ಅಂದರೆ ತಾಳ್ಮೆಯ ಸಾಕಾರ ರೂಪ, ಕಠಿಣ ಪರಿಶ್ರಮಿಗಳು ಮತ್ತು ಸ್ಥಿರ ಮನಸ್ಸಿನವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ತುಮುಲಗಳು, ಆರ್ಥಿಕ ಏರಿಳಿತಗಳು ಮತ್ತು ಹತ್ತಿರದವರೇ ನೀಡಿದ ಮಾನಸಿಕ ನೋವು ನಿಮ್ಮನ್ನು ಸಾಕಷ್ಟು ಹೈರಾಣಾಗಿಸಿರ್ಬೋದು. ಆದರೆ ಈಗ ಸಮಯ ಅನ್ನೋದು ಬದಲಾಗ್ತಾ ಇದೆ. 2026ರ ಈ ವರ್ಷ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವಂತಹ ಮಹತ್ತರ ಬದಲಾವಣೆಗಳನ್ನು ಹೊತ್ತು ತರ್ತಾ ಇದೆ. ವಿಶೇಷವಾಗಿ ನಿಮ್ಮ 10ನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಕರ್ಮಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ. ನೀವು ಪಟ್ಟ ಒಂದು ಶ್ರಮಕ್ಕೆ ಈಗ ಬೆಲೆ ಸಿಗುವ ಕಾಲ ಬಂದಿದೆ. ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯವರಿಗೆ ಈ ವರ್ಷ ವರದಾನದಂತೆ ಕೆಲಸ ಮಾಡಲಿದೆ. ನೀವು ಉದ್ಯೋಗಕ್ಕಾಗಿ ಹಂಬಲಿಸ್ತಾ ಇದ್ರೆ ಅಥವಾ ಹಾಲಿ ಇರುವ ಕೆಲಸದಲ್ಲಿ ಕಿರಿಕಿರಿ ಏನಾದರೂ ಅನುಭವಿಸ್ತಾ ಇದ್ರೆ 2026 ಜೂನ್ ನಂತರ ನಿಮಗೆ ಅದ್ಭುತವಾದ ಹೊಸ ಅವಕಾಶಗಳು ಅರಿಸಿ ಬರುತ್ತೆ. ವಿಶೇಷವಾಗಿ ಬ್ಯಾಂಕಿಂಗ್, ಹಣಕಾಸು, ಕಲೆ, ಫ್ಯಾಷನ್ ಮತ್ತು IT ಕ್ಷೇತ್ರದಲ್ಲಿರುವವರಿಗೆ ಈ ವರ್ಷ ಅತ್ಯಂತ ಯಶಸ್ವಿ ವರ್ಷ ಆಗಲಿದೆ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸಂಸ್ಥೆಯು ನಿಮಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಗೌರವವನ್ನು ನೀಡಲಿದೆ. ವ್ಯಾಪಾರಸ್ಥರಿಗೆ ಈ ವರ್ಷ ಸ್ಥಿರವಾದ ಲಾಭ ತಂದುಕೊಡಲಿದೆ. ನೀವು ಹೊಸ ಉದ್ಯಮ ಆರಂಭಿಸೋದಕ್ಕೆ ಅಥವಾ ಇರುವ ಉದ್ಯಮವನ್ನು ವಿಸ್ತರಿಸೋದಕ್ಕೆ ಯೋಚನೆ ಮಾಡ್ತಿದ್ರೆ ಈ ವರ್ಷದ ದ್ವಿತೀಯಾರ್ಧವು ಅತ್ಯಂತ ಶುಭದಾಯಕವಾಗಿರುತ್ತೆ. ಆದರೆ ನೆನಪಿಡಿ, ವೃಷಭ ರಾಶಿಯವರು ಅತಿಯಾದ ಹಠಮಾರಿತನಕ್ಕೆ ಹೆಸರಾದವರು. ಈ ಗುಣ ವ್ಯಾಪಾರದಲ್ಲಿ ಕೆಲವೊಮ್ಮೆ ಹಿನ್ನಡೆ ತರಬಹುದು. ಆದ್ದರಿಂದ ಮಾರುಕಟ್ಟೆಯ ಬದಲಾವಣೆಗೆ ತಕ್ಕಂತೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ನೋಡೋದಾದರೆ 2026 ವೃಷಭ ರಾಶಿಯವರಿಗೆ ಮಿಶ್ರ ಫಲವನ್ನು ನೀಡುತ್ತೆ. 11ನೇ ಮನೆಯಲ್ಲಿ ರಾಹುವಿನ ಪ್ರಭಾವ ಇರೋದ್ರಿಂದ ಅನಿರೀಕ್ಷಿತವಾಗಿ ಹಣ ಹರಿದು ಬರುತ್ತೆ. ಶೇರ್ ಮಾರ್ಕೆಟ್ ಅಥವಾ ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಹಣ ಎಷ್ಟು ವೇಗವಾಗಿ ಬರುತ್ತೋ ಅಷ್ಟೇ ವೇಗವಾಗಿ ಖರ್ಚಾಗುವ ಒಂದು ಸಾಧ್ಯತೆ ಕೂಡ ಇರೋದ್ರಿಂದ ಅನಗತ್ಯ ಆಡಂಬರದ ಖರ್ಚುಗಳಿಗೆ ಆದಷ್ಟು ನೀವು ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮೊದಲು 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಕುಟುಂಬದ ಹಿರಿಯರಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿಮಗೆ ಆರ್ಥಿಕ ಫಲ ಅನ್ನೋದು ಸಿಗುತ್ತೆ. ಸಾಲದ ಬಾಧೆಯಿಂದ ಬಳಲ್ತಾ ಇರುವವರಿಗೆ ಈ ವರ್ಷ ಸಾಲ ತೀರಿಸುವ ಹಾದಿ ಅನ್ನೋದು ಸುಗಮವಾಗಲಿದೆ. ಹೊಸ ಮನೆ ಅಥವಾ ನಿವೇಶನ ಖರೀದಿಸುವ ನಿಮ್ಮ ಈ ಕನಸು ಈ ವರ್ಷ ನನಸಾಗುವ ಲಕ್ಷಣ ಕಾಣಿಸ್ತಾ ಇವೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರಿಗೆ ಈ ವರ್ಷ ಪ್ರೀತಿ ಮತ್ತು ಸಾಮರಸ್ಯದ ಕಾಲ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಕಸಿವಿಸಿಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತೆ. ಸಂಗಾತಿಯು ನಿಮ್ಮ ಯಶಸ್ಸಿನಲ್ಲಿ ದೊಡ್ಡ ಬೆನ್ನೆಲುಬಾಗಿ ನಿಲ್ತಾರೆ. ಮಕ್ಕಳ ವಿದ್ಯಾಭ್ಯಾಸದ ಸಾಧನೆ ನಿಮಗೆ ಹೆಮ್ಮೆ ತರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. ಅವಿವಾಹಿತರಿಗೆ ಈ ವರ್ಷ ವಿವಾಹ ಯೋಗ ಕೂಡಿ ಬರಲಿದೆ. ಆದರೆ ಸಂಬಂಧಗಳನ್ನು ಆಯ್ಕೆ ಮಾಡಬೇಕಾದಾಗ ಆತುರ ಬೇಡ. ಮುಖದ ಸೌಂದರ್ಯಕ್ಕಿಂತ ಗುಣದ ಸೌಂದರ್ಯಕ್ಕೆ ಆದ್ಯತೆ ನೀಡಿ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಅವರ ಆಶೀರ್ವಾದವೇ ನಿಮ್ಮನ್ನು ಕಾಪಾಡಲಿದೆ. ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರು ಈ ವರ್ಷ ಉದಾಸೀನ ಮಾಡಬಾರ್ದು. ರಾಶಿಯ ಮೇಲೆ ಕೇತುವಿನ ಪ್ರಭಾವ ಇರೋದ್ರಿಂದ ಗಂಟಲು, ಕುತ್ತಿಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು. ಅತಿಯಾದ ಆಹಾರ ಸೇವನೆ ಮತ್ತು ಜಡ ಜೀವನ ಶೈಲಿಯಿಂದ ದೂರ ಇರಿ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ವಾಕಿಂಗ್ ಅಥವಾ ವ್ಯಾಯಾಮ ಮಾಡೋದು ಅತ್ಯಗತ್ಯ. ಮಾನಸಿಕ ಶಾಂತಿಗಾಗಿ ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ವೃಷಭ ರಾಶಿಯವರಿಗೆ ಸಂಗೀತ ಅಂದರೆ ಪ್ರಾಣ. ಆದ್ದರಿಂದ ಒತ್ತಡದ ಸಮಯದಲ್ಲಿ ಸಂಗೀತ ಆಲಿಸೋದು ನಿಮ್ಮ ಮನಸ್ಸನ್ನು ಹಗುರವಾಗಿರಿಸುತ್ತೆ. ಕಣ್ಣಿನ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಳಕೆಯನ್ನು ಸೀಮಿತಗೊಳಿಸಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ನಿರಂತರ ಶ್ರಮದ ಅಗತ್ಯವಿದೆ. ಆರಂಭದಲ್ಲಿ ಮನಸ್ಸು ಸ್ವಲ್ಪ ಚಂಚಲ ಆಗಬಹುದು ಅಥವಾ ಏಕಾಗ್ರತೆಯ ಕೊರತೆ ಕಾಡಬಹುದು. ಆದರೆ ವರ್ಷದ ಮಧ್ಯಭಾಗದ ನಂತರ ನಿಮ್ಮ ಕಲಿಕೆಯಲ್ಲಿ ಸುಧಾರಣೆ ಅನ್ನೋದು ಕಂಡು ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರು ಅಂತಿಮ ಹಂತದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ತಪ್ಪುಗಳು ದೊಡ್ಡ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು. ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಊರಿಗೆ ಹೋಗುವ ನಿಮ್ಮ ಪ್ರಯತ್ನಗಳು ಫಲ ಕೊಡುತ್ತೆ. ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಮುನ್ನಡೆಯಿರಿ. ನಿಮ್ಮಲ್ಲಿರುವ ಕಲಾವಂತಿಕೆಯನ್ನು ನಿಮ್ಮ ವೃತ್ತಿಯಾಗಿ ಮಾಡಿಕೊಳ್ಳೋದಕ್ಕೆ ಇದು ಸುವರ್ಣ ಕಾಲ.
ಶನಿದೇವನ ಕೃಪೆ ನಿಮ್ಮ ಮೇಲೆ ಇರಬೇಕಂದ್ರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು. 10ನೇ ಮನೆಯ ಶನಿಯು ನಿಮ್ಮನ್ನು ಕರ್ಮಯೋಗಿಯನ್ನಾಗಿ ಮಾಡ್ತಾನೆ. ಸೋಮಾರಿತನವನ್ನು ಬಿಟ್ಟು ಕೆಲಸದಲ್ಲಿ ನಿರಂತರವಾಗಿ ಯಾರನ್ನೂ ಕೀಳಾಗಿ ಕಾಣಬೇಡಿ. ವಿಶೇಷವಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಗೌರವ ನೀಡಿ. ಶನಿವಾರದಂದು ಹಸಿದವರಿಗೆ ಅನ್ನದಾನ ಮಾಡುವುದು ನಿಮ್ಮ ಪಾಪಕರ್ಮಗಳನ್ನು ತೊಳೆದು ಹಾಕುತ್ತೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ಯಾಕೆಂದರೆ ನಿಮ್ಮ ರಾಶಾಧಿಪತಿ ಶುಕ್ರನಿಗೆ ಲಕ್ಷ್ಮಿ ಪ್ರಿಯವಾದವಳು. ಶುಕ್ರವಾರದಂದು ಬಿಡಿ ಹೂಗಳಿಂದ ದೇವಿಯನ್ನು ಪೂಜಿಸುವುದು ನಿಮಗೆ ಸಕಲ ಸುಖಗಳನ್ನು ನೀಡಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನೀವು ಸಾಮಾಜಿಕ ಕೆಲಸಗಳಲ್ಲಿ ಗುರುಸಿಕೊಳ್ತೀರಾ. ಹೊಸ ಸ್ನೇಹ ಸಂಬಂಧಗಳು ಏರ್ಪಡುತ್ತೆ. ಆದರೆ ಹೊಸಬರನ್ನು ನಂಬಬೇಕಾದಾಗ ಸ್ವಲ್ಪ ಜಾಗರೂಕರಾಗಿರಿ. ಯಾರೋ ಬಂದು ಹೇಳಿದ ಮಾತುಗಳನ್ನು ಕೇಳಿ ನಿಮ್ಮ ಹಳೆಯ ಹಿತೈಷಿಗಳನ್ನು ಕಳೆದುಕೊಳ್ಬೇಡಿ. ಮೇಷರಾಶಿಯವರಂತೆಯೇ ನೀವು ಕೂಡ ಈ ವರ್ಷದ ಅಂತ್ಯಕ್ಕೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ತೀರಾ. ಈ ನಿರ್ಧಾರ ನಿಮ್ಮ ಜೀವನದ ಮುಂದಿನ 10 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪ್ರಬುದ್ಧವಾಗಿ ಆಲೋಚನೆ ಮಾಡಿ. ಕೊನೆಯದಾಗಿ ವೃಷಭ ರಾಶಿಯವರಿಗೆ ಈ 2026 ವರ್ಷ ಸ್ಥಿರತೆ ಮತ್ತು ಪ್ರಗತಿಯ ಸಂಕೇತ ಆಗಿರುತ್ತೆ. ನಿಮ್ಮಲ್ಲಿರುವ ಸೃಜನಶೀಲತೆ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಕಷ್ಟಗಳು ಬಂದಾಗ ಧೃತಿಗೆಡಬೇಡಿ. ಸುಖ ಬಂದಾಗ ಗರ್ವ ಪಡಬೇಡಿ. ಶನಿದೇವನು ನಿಮಗೆ ನ್ಯಾಯ ನೀಡೋದಕ್ಕೆ ಸನ್ನದ್ಧನಾಗಿದ್ದಾನೆ. ಈ ವರ್ಷ ನೀವು ಕೈಗೊಳ್ಳುವ ಪ್ರತಿ ಕೆಲಸದಲ್ಲೂ ಕೂಡ ವಿಜಯಶಾಲಿಗಳಾಗಲಿ ಅಂತ ನಾವು ಹಾರೈಸ್ತೇವೆ. ನಿಮ್ಮ ಮನೆಯಲ್ಲಿ ಸದಾ ನಗು ತುಂಬಿರಲಿ, ಆರ್ಥಿಕವಾಗಿ ನೀವು ಉತ್ತುಂಗಕ್ಕೆ ಇರಲಿ ಅಂತ ನಾವು ಹಾರೈಸ್ತೇವೆ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.